ಇವತ್ತೊಂದು ಇಂಟ್ರೆಸ್ಟಿಂಗ್ ಆದ ಸ್ಟೋರಿ ನಿಮ್ಮ ಮುಂದೆ. ಈ ಕಥೆಯನ್ನು ಪೂರ್ತಿಯಾಗಿ ಕೇಳಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮೈಸೂರು ರೈಲ್ವೆ ಸ್ಟೇಷನ್ ಯಾವಾಗಲೂ ಗಿಜಿಗುಡುತ್ತಿರುತ್ತದೆ. ರೈಲುಗಳ ಸದ್ದು, ಜನರ ಗದ್ದಲ ಮತ್ತು ಕೂಲಿ ಕಾರ್ಮಿಕರ ಕೂಗಾಟದಿಂದ ಆ ಪ್ರದೇಶ ಸದಾ ಜೀವಂತವಾಗಿರುತ್ತದೆ. 4ನೇ ನಂಬರ್ ಪ್ಲಾಟ್ಫಾರ್ಮ್ನಲ್ಲಿ ಒಂದು ರೈಲು ಬಂದು ನಿಂತಿತು. ಅದರಿಂದ ನೂರಾರು ಜನ ಹೊರಗೆ ಬರುತ್ತಿದ್ದರು. ಪ್ರತಿಯೊಬ್ಬರು ತಮ್ಮ ಬ್ಯಾಗ್ ಮತ್ತು ಸಾಮಾನುಗಳನ್ನು ಕೈಯಲ್ಲಿ ಹಿಡಿದು ತಮಗಾಗಿ ಕಾಯುತ್ತಿರುವವರ ಬಳಿಗೆ ಹೋಗುವ ಧಾವಂತದಲ್ಲಿದ್ದರು. ಈ ದೊಡ್ಡ ಜನಸಂದಣಿಯ ನಡುವೆ ಪ್ಲಾಟ್ಫಾರ್ಮ್ನ ಒಂದು ಮೂಲೆಯಲ್ಲಿದ್ದ ಸಿಮೆಂಟ್ ಬೆಂಚ್ನಲ್ಲಿ ಆ ಹುಡುಗಿ ಕುಳಿತಿದ್ದಳು. ಮದುವೆಯಾಗಿ ಕೇವಲ 1 ವಾರ ಪೂರ್ತಿಯಾದ ದಿನವಾಗಿತ್ತು ಅದು. ಸಾಧಾರಣ ಚೂಡಿದಾರ್ ಮತ್ತು ಕೈಯಲ್ಲಿ ಹೊಸ ಬಳೆಗಳು ಮಾತ್ರ ಆಕೆಯ ವೇಷವಾಗಿದ್ದವು. ಮದುವೆಯಾಗಿ 1 ವಾರ ಮಾತ್ರವೇ ಆಗಿದ್ದರೂ ಒಬ್ಬ ನವವಧುವಿನ ಯಾವುದೇ ಸಂತೋಷ ಆಕೆಯ ಮುಖದಲ್ಲಿ ಇರಲಿಲ್ಲ. ಕಪ್ಪು ದುಪ್ಪಟ್ಟಾದ ಒಳಗಿನಿಂದ ಆಕೆಯ ಕಣ್ಣುಗಳು ತುಂಬಿ ಹರಿಯುತ್ತಿದ್ದವು. ಅತ್ತು ಕೆಂಪಾಗಿದ್ದ ಆ ಕಣ್ಣುಗಳಲ್ಲಿ ದೊಡ್ಡ ಭಯ ಮತ್ತು ನಿರಾಶೆ ಎದ್ದು ಕಾಣುತ್ತಿತ್ತು. ಸ್ಟೇಷನ್ನಲ್ಲಿ ನಡೆದು ಹೋಗುವ ಹಲವರು ಆಕೆಯನ್ನು ಒಮ್ಮೆ ನೋಡುತ್ತಿದ್ದರು. ಒಬ್ಬಳು ಹುಡುಗಿ ರೈಲ್ವೆ ಸ್ಟೇಷನ್ನಲ್ಲಿ ಒಬ್ಬಂಟಿಯಾಗಿ ಕುಳಿತು ಅಳುತ್ತಿರುವುದು ಯಾರಿಗೂ ತಕ್ಷಣ ಅರ್ಥವಾಗುವ ವಿಷಯವಾಗಿರಲಿಲ್ಲ. ಕೆಲವರು ಆಕೆಯನ್ನು ನೋಡಿ ಪರಸ್ಪರ ಏನೋ ಪಿಸುಗುಡುತ್ತಿದ್ದರು. ಆದರೆ ಆಕೆಯ ಬಳಿ ಬಂದು ಏನಾಯಿತು ಎಂದು ಕೇಳಲು ಯಾರೂ ತಯಾರಿರಲಿಲ್ಲ. ಎಲ್ಲರೂ ಅವರವರ ಗಡಿಬಿಡಿಯಲ್ಲಿದ್ದರು. ಆ ಹುಡುಗಿಯ ಹೆಸರು ಶ್ರೇಯಾ. ಬೆಳಿಗ್ಗೆಯಿಂದ ಆಕೆ ಆ ಬೆಂಚಿನಲ್ಲಿ ಕುಳಿತುಕೊಂಡಿದ್ದಳು. ಈಗ ಸಮಯ ಮಧ್ಯಾಹ್ನ ಕಳೆದಿತ್ತು. ಗಂಟೆಗಟ್ಟಲೆ ಒಂದೇ ಸಮನೆ ಕುಳಿತಿದ್ದರಿಂದ ಆಕೆಯ ಶರೀರ ಪೂರ್ತಿ ದಣಿದಿತ್ತು. ಆಕೆಯ ಫೋನ್ ಚಾರ್ಜ್ ಪೂರ್ತಿಯಾಗಿ ಆಫ್ ಆಗಿತ್ತು. ಯಾರಿಗೆ ಕರೆ ಮಾಡಬೇಕು, ಎಲ್ಲಿಗೆ ಹೋಗಬೇಕು ಎಂಬುದು ಆಕೆಗೆ ತಿಳಿಯುತ್ತಿರಲಿಲ್ಲ. ಅತ್ತು ಕೆಂಪಾಗಿದ್ದ ಕಣ್ಣುಗಳಿಂದ ಆಕೆ ಸ್ಟೇಷನ್ನ ದೊಡ್ಡ ದ್ವಾರದತ್ತ ನೋಡುತ್ತಿದ್ದಳು. ನಂತರ ತನ್ನ ಕೈಯಲ್ಲಿದ್ದ ಸಣ್ಣ ಬ್ಯಾಗ್ನತ್ತ ನೋಡುತ್ತಿದ್ದಳು. ಪ್ರತಿಯೊಂದು ರೈಲು ಬಂದಾಗಲೂ ಆಕೆಯ ಮನಸ್ಸಿನಲ್ಲಿ ಸಣ್ಣದೊಂದು ಭರವಸೆ ಮೂಡುತ್ತಿತ್ತು. ಆದರೆ ರೈಲು ಜನರನ್ನು ಇಳಿಸಿ ಹೊರಟು ಹೋದಾಗ ಆ ಭರವಸೆ ಮತ್ತೆ ನಶಿಸಿ ಹೋಗುತ್ತಿತ್ತು. ಆಕೆ ಪೂರ್ತಿಯಾಗಿ ಒಂಟಿಯಾಗಿದ್ದಳು. ಅದೇ ಸಮಯದಲ್ಲಿ ಇದೇ ಪ್ಲಾಟ್ಫಾರ್ಮ್ನಲ್ಲಿ ಒಬ್ಬ ಯುವಕ ನಡೆದು ಬರುತ್ತಿದ್ದ. ಸಾಮಾನ್ಯ ಜೀನ್ಸ್ ಮತ್ತು ಶರ್ಟ್ ಧರಿಸಿ ಹೆಗಲಿನಲ್ಲಿ ಸೈಡ್ ಬ್ಯಾಗ್ ಹಾಕಿ ಬಹಳ ಗಂಭೀರವಾಗಿ ನಡೆಯುತ್ತಿದ್ದ ವ್ಯಕ್ತಿ. ಆತನ ಹೆಸರು ರಾಹುಲ್. ನಗರದ ಒಂದು ಸಣ್ಣ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ರಾಹುಲ್ ಅಂಗಡಿಯ ಕೆಲವು ಸಾಮಗ್ರಿಗಳು ಪಾರ್ಸಲ್ ಬಂದಿವೆಯಾ ಎಂದು ವಿಚಾರಿಸಲು ರೈಲ್ವೆ ಸ್ಟೇಷನ್ಗೆ ಬಂದಿದ್ದ. ಬಂದವನು ಕೆಲಸ ಮುಗಿಸಿ ವೇಗವಾಗಿ ಅಂಗಡಿಗೆ ಹಿಂತಿರುಗಲು ರೈಲ್ವೆ ಸ್ಟೇಷನ್ನಿಂದ ಹೊರಗೆ ನಡೆಯುತ್ತಿದ್ದ. ಆತ ನಡೆಯುತ್ತಿದ್ದಾಗ ಬೆಂಚ್ನಲ್ಲಿ ಕುಳಿತು ದುಪ್ಪಟ್ಟಾದ ಅಂಚಿನಿಂದ ಕಣ್ಣೀರು ಒರೆಸಿಕೊಳ್ಳುತ್ತಿದ್ದ ಶ್ರೇಯಾಳನ್ನು ಕಂಡ. ಮೊದಲ ನೋಟದಲ್ಲಿ ಆತ ಅದನ್ನು ಅಷ್ಟಾಗಿ ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ. ಏನೋ ಸಾಮಾನ್ಯ ಬೇಸರವಿರಬಹುದು ಎಂದುಕೊಂಡು ಮುಂದೆ ನಡೆದ. ಆದರೆ 10-20 ಹೆಜ್ಜೆ ಮುಂದೆ ಹೋದ ನಂತರ ರಾಹುಲ್ನ ಕಾಲುಗಳು ದಿಢೀರನೆ ನಿಂತು ಹೋದವು. ಆತನ ಮನಸ್ಸು ಆತನನ್ನು ಹಿಂದಕ್ಕೆಳೆಯಿತು. ಆ ಹುಡುಗಿಯ ಕುಳಿತಿರುವ ರೀತಿ ಮತ್ತು ಅಳುವಿನಲ್ಲಿ ಸಾಮಾನ್ಯ ಬೇಸರವಿಲ್ಲ ಎಂಬುದು ಆತನ ಮನಸ್ಸಿಗೆ ಅನಿಸಿತು. ರಾಹುಲ್ ಮೆಲ್ಲನೆ ಹಿಂತಿರುಗಿ ನೋಡಿದ. ಆಕೆ ಆಗಲೂ ತಲೆ ತಗ್ಗಿಸಿ ವಿಲಪಿಸುತ್ತಿದ್ದಳು. ಅಲ್ಲಿ ನಿಂತಿದ್ದ ಕೆಲವು ಜನರು ಆಕೆಯನ್ನು ಕೆಟ್ಟ ರೀತಿಯಲ್ಲಿ ನೋಡುತ್ತಿರುವುದನ್ನು ಆತ ಗಮನಿಸಿದ. ಸ್ವಲ್ಪ ಯೋಚಿಸಿದ ನಂತರ ರಾಹುಲ್ ಮೆಲ್ಲನೆ ಆಕೆಯ ಬಳಿಗೆ ನಡೆದ. ಅಪರಿಚಿತ ಹುಡುಗಿಯಾಗಿದ್ದರಿಂದ ಆತ ಸ್ವಲ್ಪ ದೂರದಲ್ಲಿ ನಿಂತು ಬಹಳ ಮರ್ಯಾದಸ್ಥ ಧ್ವನಿಯಲ್ಲಿ ಕೇಳಿದ, ಏನಾದರೂ ತೊಂದರೆ ಇದೆಯೇ ಹುಡುಗಿ? ಇಲ್ಲೇಕೆ ಒಂಟಿಯಾಗಿ ಕುಳಿತಿದ್ದೀರಿ? ರಾಹುಲ್ನ ಧ್ವನಿ ಕೇಳಿ ಶ್ರೇಯಾ ಮೆಲ್ಲನೆ ತಲೆ ಎತ್ತಿ ನೋಡಿದಳು. ಅಪರಿಚಿತ ಪುರುಷನನ್ನು ಎದುರಿಗೆ ಕಂಡಾಗ ಆಕೆಯ ಒಳಗಿನ ಭಯ ಇನ್ನಷ್ಟು ಹೆಚ್ಚಾಯಿತು. ಆಕೆ ಏನು ಮಾತನಾಡದೆ ಮತ್ತೆ ತಲೆ ತಗ್ಗಿಸಿಕೊಂಡಳು. ಆಕೆಯ ಕಣ್ಣುಗಳಿಂದ ಕಣ್ಣೀರಿನ ಹನಿಗಳು ಕೆಳಗೆ ಬೀಳುತ್ತಿದ್ದವು. ರಾಹುಲ್ ಮತ್ತೆ ಶಾಂತವಾಗಿ ಹೇಳಿದ, ಹೆದರುವ ಅಗತ್ಯವಿಲ್ಲ. ನಾನು ಇಲ್ಲೇ ಹತ್ತಿರದ ಅಂಗಡಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಏನು ಸಮಸ್ಯೆ ಎಂದು ಹೇಳಿದರೆ ಬಹುಶಃ ನಾನು ಸಹಾಯ ಮಾಡಬಹುದು. ಈ ಸ್ಥಿತಿಯಲ್ಲಿ ಇಲ್ಲಿ ಒಂಟಿಯಾಗಿ ಕುಳಿತುಕೊಳ್ಳುವುದು ಒಳ್ಳೆಯದಲ್ಲ. ಆತನ ಮಾತಿನಲ್ಲಿದ್ದ ಮರ್ಯಾದೆಯಿಂದಾಗಿ ಶ್ರೇಯಾ ಮೆಲ್ಲನೆ ಹೇಳಿದಳು, ನನಗೆ ಹೋಗಲು ಎಲ್ಲೂ ಜಾಗವಿಲ್ಲ. ಆಕೆಯ ಧ್ವನಿ ಸಂಪೂರ್ಣವಾಗಿ ತೊದಲುತ್ತಿತ್ತು. ರಾಹುಲ್ ಅದನ್ನು ಕೇಳಿ ಆಶ್ಚರ್ಯಪಟ್ಟ. ಆತ ಕೇಳಿದ, ನಿಮ್ಮ ಜೊತೆ ಯಾರೂ ಬರಲಿಲ್ಲವೇ? ಮನೆಯವರು ಎಲ್ಲಿದ್ದಾರೆ? ಮನೆಯವರ ಬಗ್ಗೆ ಕೇಳಿದಾಗ ಆಕೆಗೆ ದುಃಖ ತಡೆದುಕೊಳ್ಳಲಾಗಲಿಲ್ಲ. ಆಕೆ ಹೇಳಿದಳು, ಅವರು ನನ್ನನ್ನು ದಾರಿಯಲ್ಲೇ ಕೈಬಿಟ್ಟು ಹೋದರು. ರಾಹುಲ್ಗೆ ಏನೂ ಅರ್ಥವಾಗಲಿಲ್ಲ. ಮದುವೆಯಾಗಿ ಕೇವಲ 1 ವಾರವಾದ ಹುಡುಗಿಯನ್ನು ಗಂಡ ಹೇಗೆ ರೈಲ್ವೆ ಸ್ಟೇಷನ್ನಲ್ಲಿ ಕೈಬಿಟ್ಟು ಹೋಗಲು ಸಾಧ್ಯ? ಆತ ಕೇಳಿದ, ಏನಾಯಿತು ಎಂದು ಸ್ಪಷ್ಟವಾಗಿ ಹೇಳುತ್ತೀರಾ?
ಶ್ರೇಯ ತನ್ನ ಕಣ್ಣೀರು ಒರೆಸಿಕೊಳ್ಳುತ್ತಾ ಬಹಳ ಕಷ್ಟಪಟ್ಟು ಮಾತನಾಡಲು ಪ್ರಾರಂಭಿಸಿದಳು. ಕಳೆದ ವಾರ ನಮ್ಮ ಮದುವೆಯಾಗಿತ್ತು. 1 ವಾರದ ರಜೆಯ ನಂತರ ನಾನು ಗಂಡನ ಜೊತೆ ಅವರ ಕೆಲಸದ ಜಾಗಕ್ಕೆ ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದೆ. ಪ್ರಯಾಣದ ಮಧ್ಯೆ ಯಾರೋ ಅವರ ಫೋನ್ಗೆ ಕೆಲವು ಫೋಟೋಗಳನ್ನು ಕಳುಹಿಸಿದರು. ನಾನು ಕಾಲೇಜಿನಲ್ಲಿ ಓದುತ್ತಿದ್ದಾಗ ನನ್ನ ಕ್ಲಾಸ್ಮೇಟ್ ಜೊತೆ ನಿಂತಿದ್ದ ಸಾಮಾನ್ಯ ಫೋಟೋಗಳಾಗಿದ್ದವು ಅವು. ಆದರೆ ಅದನ್ನು ನೋಡಿದ ತಕ್ಷಣ ಅವರು ನನ್ನನ್ನು ಶಂಕಿಸಲು ಪ್ರಾರಂಭಿಸಿದರು. ನಾನು ಎಷ್ಟೇ ಹೇಳಿದರೂ ನನ್ನ ಒಂದು ಮಾತನ್ನು ಕೇಳಲು ಅವರು ತಯಾರಿರಲಿಲ್ಲ. ರೈಲು ಸ್ಟೇಷನ್ ತಲುಪಿದಾಗ ನನ್ನನ್ನು ಬಲವಂತವಾಗಿ ಇಲ್ಲಿ ಇಳಿಸಿಬಿಟ್ಟರು. ನಂತರ ಅವರು ರೈಲನ್ನೇರಿ ಹೊರಟು ಹೋದರು. ಇಷ್ಟನ್ನು ಹೇಳಿ ಮುಗಿಸುವಷ್ಟರಲ್ಲಿ ಆಕೆ ಮತ್ತೆ ಅಳಲು ಪ್ರಾರಂಭಿಸಿದಳು. ರಾಹುಲ್ನ ಮುಖದಲ್ಲಿ ಕೋಪ ಮೂಡಿತು. ಒಬ್ಬ ಹುಡುಗಿಯ ಜೀವನದ ಜೊತೆ ಇಷ್ಟೊಂದು ಕ್ರೂರವಾಗಿ ನಡೆದುಕೊಳ್ಳಲು ಒಬ್ಬನಿಗೆ ಹೇಗೆ ಸಾಧ್ಯ ಎಂದು ಆತ ಯೋಚಿಸಿದ. ಆತ ಕೇಳಿದ, ನೀವು ಸ್ವಂತ ಮನೆಯವರಿಗೆ ಕರೆ ಮಾಡಲಿಲ್ಲವೇ? ಅಪ್ಪನಿಗೂ ಅಮ್ಮನಿಗೂ ವಿಷಯ ಹೇಳಲಿಲ್ಲವೇ? ಶ್ರೇಯಾ ದುಃಖದಿಂದ ತಲೆಯಾಡಿಸಿದಳು. ಮದುವೆಗೆ ಮುಂಚೆ ಅಪ್ಪ ನನಗೆ ಹೇಳಿದ್ದರು, ಏನಾದರೂ ಗಲಾಟೆ ಮಾಡಿ ಆ ಮನೆಯಿಂದ ಹೊರಗೆ ಬಂದರೆ ಮತ್ತೆ ಈ ಮನೆಯ ಹೊಸ್ತಿಲು ತುಳಿಯಬಾರದು ಎಂದು. ಜನರ ಮುಂದೆ ಮಾನ ಹೋಗುತ್ತದೆ ಎಂದುಕೊಂಡು ಅಪ್ಪ ನನ್ನನ್ನು ಸ್ವೀಕರಿಸುವುದಿಲ್ಲ. ನನ್ನ ಫೋನ್ ಕೂಡ ಆಫ್ ಆಗಿದೆ. ಆಕೆ ಈ ಜಗತ್ತಿನಲ್ಲಿ ಸಂಪೂರ್ಣವಾಗಿ ಒಂಟಿಯಾಗಿದ್ದಾಳೆ ಎಂಬುದು ರಾಹುಲ್ಗೆ ಅರ್ಥವಾಯಿತು. ಇದೇ ಸಮಯದಲ್ಲಿ ಸ್ಟೇಷನ್ನಲ್ಲಿ ನಡೆದು ಹೋಗುತ್ತಿದ್ದ ಕೆಲವು ಯುವಕರು ಶ್ರೇಯಾಳನ್ನು ನೋಡಿ ಕೆಟ್ಟದಾಗಿ ಮಾತನಾಡಿ ನಗಲು ಪ್ರಾರಂಭಿಸಿದರು. ಅವರು ಮೆಲ್ಲನೆ ಬೆಂಚಿನ ಬಳಿಗೆ ಬರುವುದನ್ನು ಕಂಡ ಶ್ರೇಯಾ ಭಯದಿಂದ ಬ್ಯಾಗನ್ನು ಎದೆಗೆ ಬಿಗಿಯಾಗಿ ಹಿಡಿದುಕೊಂಡಳು. ಇದನ್ನು ಕಂಡ ರಾಹುಲ್ ತಕ್ಷಣ ಅವರ ಎದುರಿಗೆ ಬಂದು ನಿಂತ. ಆತನ ಕಣ್ಣುಗಳಲ್ಲಿದ್ದ ಕೋಪವನ್ನು ನೋಡಿ ಆ ಯುವಕರು ಏನೂ ಮಾತನಾಡದೆ ಅಲ್ಲಿಂದ ಹೊರಟು ಹೋದರು. ನಂತರ ರಾಹುಲ್ ಶ್ರೇಯಳಿಗೆ ಹೇಳಿದ, ನೋಡಿ, ನನಗೆ ನೀವ್ಯಾರೆಂದು ತಿಳಿಯದು. ಆದರೆ ಈ ಸ್ಥಿತಿಯಲ್ಲಿ ನಿಮ್ಮನ್ನು ಇಲ್ಲಿ ಒಂಟಿಯಾಗಿ ಬಿಟ್ಟು ಹೋಗುವುದು ಸರಿಯಲ್ಲ. ಕತ್ತಲಾಗುತ್ತಿದೆ. ಈ ಜಾಗ ಅಷ್ಟು ಸುರಕ್ಷಿತವಲ್ಲ. ನಿಮಗೆ ಇಷ್ಟವಿದ್ದರೆ ನಮ್ಮ ಮನೆಗೆ ಬರಬಹುದು. ಅಲ್ಲಿ ನನ್ನ ಅಮ್ಮ ಇದ್ದಾರೆ. ಸದ್ಯಕ್ಕೆ ಅಲ್ಲಿ ಇರಬಹುದು. ಏನಾದರೂ ದಾರಿ ಸಿಗುವವರೆಗೆ ನೀವು ಅಲ್ಲಿ ಸುರಕ್ಷಿತವಾಗಿರುತ್ತೀರಿ. ಶ್ರೇಯಾ ಭಯದಿಂದ ರಾಹುಲ್ನನ್ನು ನೋಡಿದಳು. ಸ್ವಂತ ಗಂಡನೇ ಕೈಬಿಟ್ಟಿದ್ದಾನೆ. ಹಾಗಿರುವಾಗ ಮತ್ತೊಬ್ಬ ಅಪರಿಚಿತನನ್ನು ನಂಬಲು ಆಕೆ ಮನಸ್ಸು ಒಪ್ಪಲಿಲ್ಲ. ಆಕೆಯ ಒಳಗಿನ ಭಯವನ್ನು ಅರ್ಥ ಮಾಡಿಕೊಂಡ ರಾಹುಲ್ ಹೇಳಿದ, ನಿಮಗೆ ನಂಬಿಕೆ ಇಲ್ಲದಿದ್ದರೆ ಬರಬೇಕಾಗಿಲ್ಲ. ಆದರೆ ಇಲ್ಲಿ ಕುಳಿತುಕೊಳ್ಳಬೇಡಿ. ರೈಲ್ವೆ ಪೊಲೀಸರನ್ನು ಕಂಡು ಸಹಾಯ ಕೇಳಿ. ಶ್ರೇಯಾ ಮೆಲ್ಲನೆ ಎದ್ದೆದ್ದು ನಿಂತಳು. ಆಕೆಯ ಬಳಿ ಬೇರೆ ದಾರಿ ಇರಲಿಲ್ಲ. ಪೊಲೀಸರ ಬಳಿಗೆ ಹೋಗಲು ಆಕೆಗೆ ಭಯವಾಗಿತ್ತು. ಆಕೆ ತನ್ನ ಸಣ್ಣ ಬ್ಯಾಗ್ ತೆಗೆದುಕೊಂಡು ಮೆಲ್ಲನೆ ರಾಹುಲ್ನ ಹಿಂದೆ ನಡೆಯಲು ಪ್ರಾರಂಭಿಸಿದಳು. ರಾಹುಲ್ ಮುಂದೆ, ಶ್ರೇಯಾ ಸ್ವಲ್ಪ ಹಿಂದೆ ನಡೆಯುತ್ತಿದ್ದರು. ಆಕೆಯ ಮನಸ್ಸಿನಲ್ಲಿ ನೂರಾರು ಪ್ರಶ್ನೆಗಳಿದ್ದವು. ಈ ವ್ಯಕ್ತಿ ಒಳ್ಳೆಯವನೇ? ತಾನು ತೆಗೆದುಕೊಂಡ ನಿರ್ಧಾರ ಸರಿಯೇ? ಇನ್ನು ತನ್ನ ಜೀವನ ಏನಾಗಬಹುದು? ಮೈಸೂರು ಸ್ಟೇಷನ್ನಲ್ಲಿ ಭೇಟಿಯಾದ ಆ ಅಪರಿಚಿತ ತನ್ನ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಲಿದ್ದಾನೆ ಎಂಬುದು ಶ್ರೇಯಾಗೆ ಆಗ ತಿಳಿದಿರಲಿಲ್ಲ. ಮೈಸೂರು ಸ್ಟೇಷನ್ನಿಂದ ಹೊರಗೆ ಬಂದಾಗ ರಸ್ತೆಯಲ್ಲಿ ವಾಹನಗಳ ದೊಡ್ಡ ಟ್ರಾಫಿಕ್ ಇತ್ತು. ಬಸ್ಗಳ ಹಾರ್ನ್ ಸದ್ದು ಮತ್ತು ಜನರ ಸದ್ದು ಶ್ರೇಯಳ ತಲೆಯಲ್ಲಿ ದೊಡ್ಡ ಭಾರವಾಗಿ ಅನಿಸಿತು. ರಾಹುಲ್ ಮುಂದೆ ನಡೆಯುತ್ತಿದ್ದ. ಆತ ಆಗಾಗ ಹಿಂತಿರುಗಿ ನೋಡಿ ಶ್ರೇಯಾ ಹಿಂದೆ ಬರುತ್ತಿದ್ದಾಳೆ ಎಂದು ಖಚಿತಪಡಿಸಿಕೊಳ್ಳುತ್ತಿದ್ದ. ಅಪರಿಚಿತ ಪುರುಷನ ಹಿಂದೆ ನಡೆಯುವಾಗ ಆಕೆಯ ಒಳಗಡೆ ದೊಡ್ಡ ಭಯವಿತ್ತು. ತನ್ನ ಜೀವನ ಒಂದೇ ದಿನದಲ್ಲಿ ಎಲ್ಲಿಗೆ ಹೋಗುತ್ತಿದೆ ಎಂಬುದು ಆಕೆಗೆ ತಿಳಿಯುತ್ತಿರಲಿಲ್ಲ. ಸ್ವಲ್ಪ ದೂರ ನಡೆದ ನಂತರ ರಾಹುಲ್ ಒಂದು ಆಟೋ ರಿಕ್ಷಾವನ್ನು ನಿಲ್ಲಿಸಿದ. ಆತ ಶ್ರೇಯಳಿಗೆ ಹತ್ತಲು ಹೇಳಿದ. ಆಕೆ ಮೆಲ್ಲನೆ ಹಿಂದಿನ ಸೀಟಿನಲ್ಲಿ ಕುಳಿತಳು. ರಾಹುಲ್ ಮುಂಭಾಗದ ಸೀಟಿನಲ್ಲಿ ಕುಳಿತ. ದಾರಿಯುದ್ದಕ್ಕೂ ಅವರು ಪರಸ್ಪರ ಏನೂ ಮಾತನಾಡಲಿಲ್ಲ. ಆಟೋ ರಿಕ್ಷಾ ನಗರದ ಟ್ರಾಫಿಕ್ಕಿಂದ ದೂರವಾಗಿ ಶಾಂತವಾದ ಗ್ರಾಮೀಣ ಪ್ರದೇಶಕ್ಕೆ ಪ್ರವೇಶಿಸಿತು. ಸುಮಾರು ಅರ್ಧ ಗಂಟೆಯ ಪ್ರಯಾಣದ ನಂತರ ಆಟೋ ಒಂದು ಸಣ್ಣ ಸಂದಿಯಲ್ಲಿ ನಿಂತಿತು. ರಾಹುಲ್ ಆಟೋ ಚಾಲಕನಿಗೆ ಹಣ ಕೊಟ್ಟ. ನಂತರ ಶ್ರೇಯಳಿಗೆ ಇಳಿಯಲು ಹೇಳಿದ. ಬಹಳ ಶಾಂತವಾದ ವಾತಾವರಣವಿತ್ತು ಅಲ್ಲಿ. ಸಣ್ಣ ಮನೆಗಳು, ಅವುಗಳ ಮುಂದೆ ನೆಟ್ಟ ಗಿಡ ಮರಗಳೊಂದಿಗೆ ಸಾಧಾರಣ ಹಳ್ಳಿ. ರಾಹುಲ್ ಒಂದು ಸಣ್ಣ ಮನೆಯ ಮುಂದೆ ನಡೆದ. ಆ ಮನೆಗೆ ದೊಡ್ಡ ಕಾಂಕ್ರೀಟ್ ಗೋಡೆಗಳಾಗಲಿ ದೊಡ್ಡ ಗೇಟ್ ಆಗಲಿ ಇರಲಿಲ್ಲ. ಹುಲ್ಲಿನಿಂದ ಮೈದ ಸಣ್ಣ ಅಂಗಳ ಮತ್ತು ಅದಕ್ಕೆ ಹೊಂದಿಕೊಂಡ ಅಂಚಿನ ಮನೆಯಾಗಿತ್ತು ಅದು. ರಾಹುಲ್ ಮೆಲ್ಲನೆ ಬಾಗಿಲು ತಟ್ಟಿದ. ಕೆಲವು ಸೆಕೆಂಡುಗಳ ನಂತರ ಬಾಗಿಲು ತೆರೆಯಿತು. ಎದುರಿಗೆ ಸುಮಾರು 50 ವರ್ಷ ವಯಸ್ಸಿನ ಅಮ್ಮ ನಿಂತಿದ್ದರು. ಸರಳ ಉಡುಪು, ಮುಖದಲ್ಲಿ ಪ್ರತ್ಯೇಕ ಶಾಂತತೆಯಿದ್ದ ಮಹಿಳೆ. ರಾಹುಲ್ನ ಅಮ್ಮನಾಗಿದ್ದರು ಅವರು. ಬಾಗಿಲು ತೆರೆದ ಅಮ್ಮ ರಾಹುಲ್ನ ಹಿಂದೆ ಅಪರಿಚಿತ ಹುಡುಗಿ ನಿಂತಿರುವುದನ್ನು ಕಂಡು ಆಶ್ಚರ್ಯಪಟ್ಟರು.
ರಾಹುಲ್ ಅಂಗಡಿಯಿಂದ ಬರುವಾಗ ಯಾರನ್ನೂ ಜೊತೆಯಲ್ಲಿ ಕರೆತರುತ್ತಿರಲಿಲ್ಲ. ಅಮ್ಮ ರಾಹುಲ್ನನ್ನು ಪ್ರಶ್ನಾರ್ಥಕವಾಗಿ ನೋಡಿದರು. ರಾಹುಲ್ ಮೆಲ್ಲನೆ, ಅಮ್ಮ, ಇವರನ್ನು ಮೊದಲು ಒಳಗೆ ಕುಳ್ಳಿರಿಸು, ಬಾಕಿ ವಿಷಯಗಳನ್ನು ನಾನು ಹೇಳುತ್ತೇನೆ, ದಾರಿಯಲ್ಲಿ ಸಿಕ್ಕಿದರು ಎಂದ. ರಾಹುಲ್ನ ಅಮ್ಮ ಹೆಚ್ಚು ಪ್ರಶ್ನೆಗಳನ್ನು ಕೇಳದೆ ಬಾಗಿಲನ್ನು ಪೂರ್ತಿಯಾಗಿ ತೆರೆದರು. ಶ್ರೇಯಾ ಬಹಳ ಮೆಲ್ಲನೆ ಭಯದಿಂದ ಒಳಗಡೆ ಹೋದಳು. ಮನೆ ಬಹಳ ಸಣ್ಣದಾಗಿದ್ದರೂ ಒಳಗಡೆ ಎಲ್ಲವೂ ಶುಚಿಯಾಗಿತ್ತು. ಗೋಡೆಗಳಲ್ಲಿ ಕೆಲವು ಪ್ರಾರ್ಥನೆಯ ಫ್ರೇಮ್ಗಳನ್ನು ತೂಗ ಹಾಕಲಾಗಿತ್ತು. ಒಂದು ಮೂಲೆಯಲ್ಲಿ ಹಳೆಯ ಮರದ ಅಲ್ಮೇರಾ ಮತ್ತು ಕುಳಿತುಕೊಳ್ಳಲು 2 ಕುರ್ಚಿಗಳಿದ್ದವು. ಶ್ರೇಯಾ ಅಂಗಳದ ಒಂದು ಕುರ್ಚಿಯ ಬಳಿ ನಿಂತಳು. ತಾನೊಬ್ಬ ಅಪರಿಚಿತೆಯೇ ಮನೆಗೆ ಅನುಮತಿಯಿಲ್ಲದೆ ಬಂದ ಭಾರ ಎಂಬ ಚಿಂತೆ ಆಕೆಯನ್ನು ಕಾಡುತ್ತಿತ್ತು. ತಕ್ಷಣವೇ ರಾಹುಲ್ನ ಅಮ್ಮ ಒಂದು ಗ್ಲಾಸ್ ತಣ್ಣೀರನ್ನು ತಂದು ಆಕೆಯ ಬಳಿ ಕೊಟ್ಟರು. ಬಹಳ ಪ್ರೀತಿಯಿಂದ, ಮಗಳೇ, ಹೆದರಬೇಡ, ಇಲ್ಲಿ ಕುಳಿತುಕೋ, ಮೊದಲು ಈ ನೀರು ಕುಡಿ, ನಿನ್ನ ಮುಖ ನೋಡಿದರೆ ಪೂರ್ತಿ ಸುಸ್ತಾದಂತೆ ಕಾಣುತ್ತಿದೆ ಎಂದರು. ಇಷ್ಟು ಹೊತ್ತು ಅನುಭವಿಸಿದ ಮಾನಸಿಕ ದುಃಖದ ನಡುವೆ ಆ ಅಮ್ಮನ ಪ್ರೀತಿಯ ಮಾತುಗಳನ್ನು ಕೇಳಿ ಶ್ರೇಯಳ ಕಣ್ಣುಗಳು ಮತ್ತೆ ತುಂಬಿ ಬಂದವು. ಆಕೆ ನಡುಗುವ ಕೈಗಳಿಂದ ಗ್ಲಾಸ್ ಪಡೆದು ನೀರು ಕುಡಿದಳು. ಬೆಳಿಗ್ಗೆಯಿಂದ ಆಕೆಯ ಗಂಟಲಿನಲ್ಲಿ ನೀರು ಇಳಿದಿರಲಿಲ್ಲ. ಆಯಾಸ ಮತ್ತು ದುಃಖದಿಂದ ಆಕೆಯ ಕೈಗಳು ಇಂದಿಗೂ ನಡುಗುತ್ತಿದ್ದವು. ಅಮ್ಮ ಆಕೆಗೆ ಕುಳಿತುಕೊಳ್ಳಲು ಕುರ್ಚಿ ಕೊಟ್ಟರು. ಶ್ರೇಯಾ ಮೆಲ್ಲನೆ ಕುಳಿತಳು. ರಾಹುಲ್ನ ಅಮ್ಮ ಆಕೆಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದರು. ಆ ನೋಟದಲ್ಲಿ ಅಮ್ಮನ ಕಾಳಜಿ ಇತ್ತು. ಅವರು ಆಕೆಯ ಬಳಿ ಬಂದು, ಮಗಳೇ, ನೀನು ಬೆಳಿಗ್ಗೆಯಿಂದ ಏನಾದರೂ ತಿಂದಿದ್ದೀಯಾ, ನಿಜ ಹೇಳು ಎಂದು ಕೇಳಿದರು. ಈ ಪ್ರಶ್ನೆ ಕೇಳಿದಾಗ ಶ್ರೇಯಾ ತಲೆ ತಗ್ಗಿಸಿ ಇಲ್ಲ ಎಂಬಂತೆ ತಲೆಯಾಡಿಸಿದಳು. ಇದನ್ನು ಕಂಡ ಅಮ್ಮ ತಕ್ಷಣ ಅಡುಗೆ ಮನೆಗೆ ಹೋದರು. ಸ್ವಲ್ಪ ಸಮಯದಲ್ಲಿ ಬಿಸಿ ಬಿಸಿ ಅನ್ನ, ಮೀನಿನ ಸಾರು ಮತ್ತು ಪಲ್ಯದೊಂದಿಗೆ ಹಿಂತಿರುಗಿದರು. ಬಹಳ ಸಾಮಾನ್ಯ ಆಹಾರವಾಗಿತ್ತು ಅದು. ಆದರೂ ಆ ಊಟದಲ್ಲಿ ದೊಡ್ಡ ಪ್ರೀತಿ ಇತ್ತು. ಶ್ರೇಯಾ ಮೆಲ್ಲನೆ ಒಂದೊಂದೇ ತುತ್ತು ತಿನ್ನತೊಡಗಿದಳು. ಊಟ ಮಾಡುವಾಗಲೂ ಆಕೆಯ ಕಣ್ಣಿನಿಂದ ಕಣ್ಣೀರು ಅನ್ನದ ಮೇಲೆ ಬೀಳುತ್ತಿತ್ತು. ಕೆಲವು ಗಂಟೆಗಳ ಮುಂಚೆಯಷ್ಟೇ ತಾನು ಗಂಡನ ಜೊತೆ ಹೊಸ ಜೀವನಕ್ಕೆ ಹೋಗುತ್ತಿದ್ದೆ ಎಂಬ ವಾಸ್ತವ ಆಕೆಯನ್ನು ಕಾಡುತ್ತಿತ್ತು. ಊಟ ಮುಗಿದ ನಂತರ ಅಮ್ಮ ಆಕೆಯನ್ನು ಒಳಗಿನ ಸಣ್ಣ ಕೋಣೆಗೆ ಕರೆದುಕೊಂಡು ಹೋದರು. ಆ ಕೋಣೆಯಲ್ಲಿ ಒಂದು ಸಣ್ಣ ಮಂಚ ಮತ್ತು ಉಡುಪುಗಳನ್ನು ಇಡಲು ಸಣ್ಣ ಮೇಜು ಮಾತ್ರವಿತ್ತು. ಶ್ರೇಯಾ ಮೆಲ್ಲನೆ ಕೋಣೆಗೆ ಹೋದಾಗ ಗೋಡೆಯಲ್ಲಿದ್ದ ಫೋಟೋ ಆಕೆಯ ಗಮನ ಸೆಳೆಯಿತು. ಅದು ರಾಹುಲ್ನ ಮದುವೆಯ ಫೋಟೋ ಆಗಿತ್ತು. ಫೋಟೋದಲ್ಲಿ ರಾಹುಲ್ ಒಬ್ಬ ಹುಡುಗಿಯ ಜೊತೆ ನಗೆಮುಖದಿಂದ ನಿಂತಿದ್ದ. ಇಬ್ಬರ ಕತ್ತಿನಲ್ಲೂ ಮಾಲೆಗಳಿದ್ದವು. ಶ್ರೇಯಾ ಆ ಫೋಟೋ ನೋಡುತ್ತಿರುವುದನ್ನು ಕಂಡು ಹಿಂದಿನಿಂದ ಅಮ್ಮನ ಧ್ವನಿ ಕೇಳಿಸಿತು. ಅದು ರಾಹುಲ್ನ ಹೆಂಡತಿ, ಮಗಳೇ. ಅಮ್ಮನ ಧ್ವನಿ ದಿಢೀರನೆ ನಡುಗಿತು. ಅಮ್ಮ ಮುಂದುವರಿಸಿದರು. 2 ವರ್ಷಗಳ ಹಿಂದೆ ಒಂದು ದೊಡ್ಡ ರಸ್ತೆ ಅಪಘಾತದಲ್ಲಿ ಆಕೆ ನಮ್ಮನ್ನು ಅಗಲಿದಳು. ಅದಾದ ನಂತರ ರಾಹುಲ್ ಪೂರ್ತಿ ಒಂಟಿಯಾಗಿಯೇ ಜೀವಿಸುತ್ತಿದ್ದಾನೆ. ಅದನ್ನು ಕೇಳಿ ಶ್ರೇಯಾಗೆ ಬಹಳ ದುಃಖವಾಯಿತು. ರಾಹುಲ್ನ ಕಣ್ಣುಗಳಲ್ಲಿದ್ದ ಆ ಗಂಭೀರತೆಯ ಹಿಂದೆ ಇಷ್ಟೊಂದು ದೊಡ್ಡ ದುರಂತವಿತ್ತು ಎಂಬುದು ಆಕೆಗೆ ಈಗ ಅರ್ಥವಾಯಿತು. ಸ್ವಂತ ನಷ್ಟ ಅನುಭವಿಸಿದ ವ್ಯಕ್ತಿ ಆದ ಕಾರಣ ರಾಹುಲ್ಗೆ ದಾರಿಯಲ್ಲಿದ್ದ ತನ್ನ ದುಃಖ ತಕ್ಷಣ ಅರ್ಥವಾಯಿತು ಎಂದು ಆಕೆ ಯೋಚಿಸಿದಳು. ಶ್ರೇಯಾ ಮೆಲ್ಲನೆ ಮಂಚದ ಅಂಚಿನಲ್ಲಿ ಕುಳಿತ. ಕೋಣೆಯಲ್ಲಿ ದೊಡ್ಡ ಮೌನವಿತ್ತು. ದಿಢೀರನೆ ಹೊರಗಿನ ದಾರಿಯಿಂದ ಕೆಲವು ಹೆಂಗಸರ ಜೋರು ಮಾತು ಕೇಳಿಸತೊಡಗಿತು. ರಾಹುಲ್ ಅಂಗಡಿಯಿಂದ ಒಬ್ಬ ಹುಡುಗಿಯನ್ನು ಕರೆದುಕೊಂಡು ಬಂದಿದ್ದಾನಂತೆ, ಯಾರೋ ಏನೋ ಎಂದು ಕೆಲವರು ನಾನಾ ರೀತಿಯ ಊಹಾಪೋಹಗಳನ್ನು ಮಾತನಾಡುತ್ತಿದ್ದರು. ಊರಿನವರು ತನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡುವುದನ್ನು ಕೇಳಿ ಶ್ರೇಯಾಳ ಹೃದಯ ಬಡಬಡನೆ ಹೊಡೆದುಕೊಳ್ಳತೊಡಗಿತು. ತಾನಾಗಿ ಈ ಕುಟುಂಬಕ್ಕೆ ಮಾನಹಾನಿಯಾಗುತ್ತದೋ ತನ್ನಿಂದಾಗಿ ಎಂದು ಆಕೆ ಹೆದರಿದಳು. ಆದರೆ ತಕ್ಷಣವೇ ಹೊರಗಿನಿಂದ ರಾಹುಲ್ನ ಖಡಕ್ ಧ್ವನಿ ಕೇಳಿಸಿತು. ಆತ ಗಂಭೀರವಾಗಿ ಊರಿನವರಿಗೆ ಹೇಳುತ್ತಿದ್ದ, ನಿಮಗೆ ಯಾರಿಗೂ ಇಲ್ಲಿ ಬಂದು ವಿಚಾರಿಸುವ ಅಗತ್ಯವಿಲ್ಲ. ನಮ್ಮ ಮನೆಯಲ್ಲಿರುವುದು ಸಂಕಷ್ಟದಲ್ಲಿರುವ ಒಬ್ಬ ಹುಡುಗಿ. ಆಕೆಗೆ ಇಲ್ಲಿ ಸಂಪೂರ್ಣ ಸುರಕ್ಷತೆ ಇರುತ್ತದೆ. ಆಕೆಯ ಗೌರವವನ್ನು ಪ್ರಶ್ನಿಸಲು ನಾನು ಯಾರನ್ನೂ ಬಿಡುವುದಿಲ್ಲ. ದಯವಿಟ್ಟು ಎಲ್ಲರೂ ಅವರವರ ಕೆಲಸ ನೋಡಿಕೊಂಡು ಹೋಗಿ. ರಾಹುಲ್ನ ಆ ಮಾತುಗಳಲ್ಲಿ ದೊಡ್ಡ ಆತ್ಮವಿಶ್ವಾಸವಿತ್ತು. ಅದನ್ನು ಕೇಳಿದೊಡನೆ ಹೊರಗಿದ್ದ ಜನರು ಮೆಲ್ಲನೆ ಕಾಲ್ತೆಗೆದರು. ಕೋಣೆಯಲ್ಲಿದ್ದ ಶ್ರೇಯಾಳ ಮನಸ್ಸಿನಲ್ಲಿ ರಾಹುಲ್ನ ಮೇಲಿದ್ದ ಗೌರವ 2ರಷ್ಟಾಯಿತು. ಸ್ವಂತ ಗಂಡನೇ ಬೀದಿಯಲ್ಲಿ ಕೈಬಿಟ್ಟಾಗ ಯಾವುದೇ ಸಂಬಂಧವಿಲ್ಲದ ಈ ಯುವಕ ತನಗಾಗಿ ಮಾತನಾಡುತ್ತಿದ್ದಾನೆ. ಕತ್ತಲು ಮೆಲ್ಲನೆ ಆವರಿಸಿತು. ಶ್ರೇಯಾ ತನ್ನ ಜೀವನ ಇನ್ಮುಂದೆ ಯಾವ ದಾರಿಗೆ ತಿರುಗಲಿದೆಯೋ ತಿಳಿಯಲಿಲ್ಲ. ಆ ಸಣ್ಣ ಕೋಣೆಯಲ್ಲಿ ಕುಳಿತು ಪ್ರಾರ್ಥಿಸತೊಡಗಿದಳು. ಅಂದು ರಾತ್ರಿ ಶ್ರೇಯಾಗೆ ನಿದ್ದೆ ಬರಲಿಲ್ಲ.
ಬೆಳಿಗ್ಗೆ ಸೂರ್ಯನ ಬೆಳಕು ಕಿಟಕಿಯಿಂದ ಬಂದಾಗಷ್ಟೇ ಆಕೆ ಮೆಲ್ಲನೆ ಕಣ್ಣು ತೆರೆದಳು. ಶ್ರೇಯಾ ಎದ್ದು ಮುಖ ತೊಳೆದು ಅಂಗಳಕ್ಕೆ ಬಂದಳು. ಅಂಗಳದಲ್ಲಿ ರಾಹುಲ್ನ ಅಮ್ಮ ಗಿಡಗಳಿಗೆ ನೀರು ಹಾಕುತ್ತಿದ್ದರು. ರಾಹುಲ್ ಕುರ್ಚಿಯಲ್ಲಿ ಕುಳಿತು ಲೆಕ್ಕದ ಪುಸ್ತಕ ಪರಿಶೀಲಿಸುತ್ತಿದ್ದ. ಶ್ರೇಯಾ ಹೊರಗೆ ಬರುವುದನ್ನು ಕಂಡು ಇಬ್ಬರೂ ಸಹಜವಾದ ಮುಗುಳ್ನಗೆಯಿಂದ ನೋಡಿದರು. ಈ ಮನೆಯಲ್ಲಿ ತನಗೆ ಮಗಳಂತೆಯೇ ಗೌರವ ಸಿಗುತ್ತಿದೆ ಎಂದು ಆಕೆಗೆ ಅನಿಸಿತು. ಸ್ವಲ್ಪ ಸಮಯದ ನಂತರ ಅಮ್ಮ ಎಲ್ಲರಿಗೂ ಚಹಾ ತಂದರು. ವಾತಾವರಣ ಶಾಂತವಾಗುತ್ತಿತ್ತು. ಆದರೆ ಆ ಶಾಂತಿ ಹೆಚ್ಚು ಹೊತ್ತು ಉಳಿಯಲಿಲ್ಲ. ದಿಢೀರನೆ ಹೊರಗೆ ವಾಹನವೊಂದು ಬಂದು ನಿಲ್ಲುವ ಶಬ್ದ ಕೇಳಿಸಿತು. ಆ ಹುಡುಗಿಯನ್ನು ಹುಡುಕಿಕೊಂಡು ಯಾರೋ ಬಂದಿದ್ದಾರೆ ಎಂದು ಜನರು ಪಿಸುಗುಡುವುದು ಕೇಳಿಸಿತು. ಶ್ರೇಯಳ ಮುಖದ ಬಣ್ಣಗೆಟ್ಟಿತು. ರಾಹುಲ್ ಬಾಗಿಲು ತೆರೆದಾಗ ಎದುರಿಗೆ 3 ಪುರುಷರಿದ್ದರು. ಮಧ್ಯದಲ್ಲಿದ್ದವರನ್ನು ಕಂಡು ಶ್ರೇಯಳ ಉಸಿರು ನಿಂತಂತಾಯಿತು. ಆತ ಆಕೆಯ ಗಂಡ ಸುರೇಶ್ ಆಗಿದ್ದ. ಸುರೇಶನ ಕಣ್ಣುಗಳಲ್ಲಿ ಕೋಪ ಮತ್ತು ಅಹಂಕಾರ ತುಂಬಿತು. ಆತ ಬಲವಂತವಾಗಿ ಒಳಗೆ ಬಂದ. ಶ್ರೇಯಳನ್ನು ನೋಡಿ ಪರಿಹಾಸ್ಯದಿಂದ ಹೇಳಿದ, "ಓಹೋ, ಹಾಗಾದರೆ ರೈಲ್ವೆ ಸ್ಟೇಷನ್ನಿಂದ ತಕ್ಷಣವೇ ಹೊಸ ಗೆಳೆಯನನ್ನು ಕಂಡುಕೊಂಡೆಯಾ? ನಿನ್ನ ಬಗ್ಗೆ ನಾನು ಅಂದುಕೊಂಡಿದ್ದೆಲ್ಲ ಎಷ್ಟು ನಿಜವಾಯಿತು?" ಆ ಮಾತುಗಳನ್ನು ಕೇಳಿ ಶ್ರೇಯಳ ಸ್ವಾಭಿಮಾನ ತಲೆ ಎತ್ತಿ ನಿಂತಿತು. ಆಕೆ ಅಳುತ್ತಾ ಹೇಳಿದಳು, "ದೇವರ ಸಾಕ್ಷಿಯಾಗಿ ಹೇಳುತ್ತಿದ್ದೇನೆ, ನಾನು ಯಾವುದೇ ತಪ್ಪನ್ನು ಮಾಡಿಲ್ಲ. ನೀವು ನನ್ನನ್ನು ತಪ್ಪಾಗಿ ಅರ್ಥೈಸಿಕೊಂಡಿದ್ದೀರಿ." ಆದರೆ ಸುರೇಶ್ ಆಕೆಯ ಮಾತು ಕೇಳಲು ತಯಾರಿರಲಿಲ್ಲ. ಆತ ಆಕೆಯನ್ನು ಮತ್ತು ಆ ಕುಟುಂಬವನ್ನು ಕೆಟ್ಟ ಮಾತುಗಳಿಂದ ನಿಂದಿಸಲು ತೊಡಗಿದ. ಇದನ್ನು ಸಹಿಸದ ರಾಹುಲ್ ಎದುರಿಗೆ ಬಂದು ನಿಂತು ಜೋರಾಗಿ ಹೇಳಿದ, "ನೀವು ಇಲ್ಲಿ ಬಂದು ಗಲಾಟೆ ಮಾಡಬೇಡಿ. ಮದುವೆಯಾಗಿ 1 ವಾರವಾಗುವ ಮುನ್ನ ಈ ಹುಡುಗಿಯನ್ನು ದಾರಿಯಲ್ಲಿ ಕೈಬಿಟ್ಟು ಹೋದವರು ನೀವು. ಅಂದೇ ಈಕೆಯ ಮೇಲಿನ ಎಲ್ಲ ಹಕ್ಕನ್ನು ಕಳೆದುಕೊಂಡಿದ್ದೀರಿ." ಸುರೇಶ್ ಕೋಪದಿಂದ, "ಈಕೆ ನನ್ನ ಹೆಂಡತಿ. ನಮ್ಮಿಬ್ಬರ ಮಧ್ಯೆ ಬರಲು ನೀನ್ಯಾರು?" ಎಂದ. ರಾಹುಲ್ ನೇರವಾಗಿ ಆತನ ಕಣ್ಣುಗಳನ್ನು ನೋಡಿ ಹೇಳಿದ, "ಹೆಂಡತಿ ಎಂದರೆ ಗೌರವಿಸಬೇಕಾದವಳು. ಅಪರಿಚಿತ ಕಳುಹಿಸಿದ ಫೋಟೋ ನೋಡಿ ರಸ್ತೆಯಲ್ಲಿ ತಳ್ಳುವುದಕ್ಕೆ ಸಂಸಾರ ಎನ್ನಲ್ಲ." ರಾಹುಲ್ನ ಆತ್ಮವಿಶ್ವಾಸದ ಮಾತಿನ ಮುಂದೆ ಸುರೇಶ್ಗೆ ಉತ್ತರವಿರಲಿಲ್ಲ. ಆತ ಶ್ರೇಯಳಿಗೆ "ನಡೆ ಮನೆಗೆ" ಎಂದು ಆದೇಶಿಸಿದ. ಆದರೆ ಈ ಬಾರಿ ಶ್ರೇಯಾ ಮುಂದೆ ಹೋಗಲಿಲ್ಲ. ಆಕೆ ಧೈರ್ಯದಿಂದ ಹೇಳಿದಳು, "ನಾನು ಇನ್ಮುಂದೆ ನಿಮ್ಮ ಜೊತೆ ಬರುವುದಿಲ್ಲ. ನನ್ನನ್ನು ನಂಬದ ವ್ಯಕ್ತಿಯ ಜೊತೆ ಬದುಕುವುದಕ್ಕಿಂತ ಸಾಯುವುದೇ ಮೇಲು." ಸುರೇಶ್ ಕೈ ಎತ್ತಲು ಬಂದಾಗ ರಾಹುಲ್ ಆತನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡ. "ಇದು ನನ್ನ ಮನೆ. ಇಲ್ಲಿ ಯಾವುದೇ ಹೆಣ್ಣಿನ ಮೇಲೆ ಕೈ ಎತ್ತಲು ಬಿಡುವುದಿಲ್ಲ. ಮರ್ಯಾದೆಯಿಂದ ಹೊರಡಿ" ಎಂದ. ಪರಿಸ್ಥಿತಿ ಕೆಡುತ್ತಿರುವುದನ್ನು ಕಂಡು ಅಮ್ಮನೂ ಮಧ್ಯ ಪ್ರವೇಶಿಸಿದರು. ಸುರೇಶ್ ಬೆದರಿಕೆಯೊಡ್ಡಿ ಅಲ್ಲಿಂದ ಹೊರಟು ಹೋದ. ಅವರು ಹೋದ ನಂತರ ಶ್ರೇಯಾ ನೆಲದ ಮೇಲೆ ಕುಳಿತು ಜೋರಾಗಿ ಅತ್ತಳು. ರಾಹುಲ್ ಆಕೆಯ ಬಳಿ ಬಂದು, "ಯಾರೋ ಒಬ್ಬರು ನಮ್ಮನ್ನು ಕೈಬಿಟ್ಟರೆ ಜೀವನ ಮುಗಿಯುವುದಿಲ್ಲ ಶ್ರೇಯಾ. ನಮ್ಮನ್ನು ಅರ್ಥ ಮಾಡಿಕೊಳ್ಳದವರ ಜೊತೆ ಇರುವುದಕ್ಕಿಂತ ಗೌರವದಿಂದ ಬದುಕುವುದು ಮೇಲು. ಧೈರ್ಯವಾಗಿರು" ಎಂದ. ದಿನಗಳು ಕಳೆದವು. ಶ್ರೇಯಾ ಈಗ ಆ ಮನೆಯ ಸದಸ್ಯೆಯಂತಾಗಿದ್ದಳು. ಆಕೆಗೆ ಸ್ವಂತ ಕಾಲಿನ ಮೇಲೆ ನಿಲ್ಲುವ ಆಸೆಯಾಯಿತು. ರಾಹುಲ್ನ ಬಳಿ ತನ್ನ ಮನಸ್ಸಿನ ಮಾತು ಹೇಳಿದಳು. ರಾಹುಲ್ ಮತ್ತು ಅಮ್ಮ ಮನೆಯಲ್ಲಿದ್ದ ಹಳೆಯ ಹೊಲಿಗೆ ಯಂತ್ರವನ್ನು ಸರಿಪಡಿಸಿಕೊಟ್ಟರು. ಶ್ರೇಯಾ ಬಟ್ಟೆ ಹೊಲೆಯಲು ಪ್ರಾರಂಭಿಸಿದಳು. ಆಕೆಯ ಹೊಲಿಗೆಯ ಡಿಸೈನ್ ಕಂಡು ಊರಿನ ಹೆಂಗಸರು ಆಕೆಗೆ ಬಟ್ಟೆ ಕೊಡತೊಡಗಿದರು. ಶ್ರೇಯಾ ಸಂಪಾದಿಸಲು ತೊಡಗಿದಳು. ಆಕೆಗೆ ತನ್ನ ಮೇಲೆ ಆತ್ಮವಿಶ್ವಾಸ ಮರಳಿ ಬಂತು. ಒಂದು ದಿನ ರಾತ್ರಿ ಊಟದ ನಂತರ ಅಮ್ಮ ಶ್ರೇಯಳ ಬಳಿ ಬಂದು ಕುಳಿತರು. "ಮಗಳೇ, ಸುರೇಶ್ ನಿನ್ನನ್ನು ಬಿಟ್ಟು ತಿಂಗಳುಗಳೇ ಕಳೆದವು. ನೀನು ಕಾನೂನುಬದ್ಧ ಸಂಬಂಧವು ಮುಗಿದಂತೆ. ನಿನಗೂ ಒಂದು ಒಳ್ಳೆಯ ಜೀವನ ಬೇಕು. ರಾಹುಲ್ನ ಹೆಂಡತಿ ತೀರಿ ಹೋಗಿ 2 ವರ್ಷವಾಯಿತು. ನಿನಗೆ ಸಮ್ಮತವಿದ್ದರೆ ರಾಹುಲ್ ನಿನ್ನನ್ನು ಮದುವೆಯಾಗಲು ಸಿದ್ಧನಿದ್ದಾನೆ. ನಿನ್ನನ್ನು ಈ ಮನೆಯ ಸೊಸೆಯಾಗಿ ಸ್ವೀಕರಿಸಲು ನನಗೆ ಆಸೆಯಿದೆ" ಎಂದರು. ಶ್ರೇಯಾಗೆ ಇದು ಅನಿರೀಕ್ಷಿತವಾಗಿತ್ತು. ರಾಹುಲ್ ಶಾಂತವಾಗಿ ಹೇಳಿದ, "ಶ್ರೇಯಾ, ಅಮ್ಮ ಹೇಳಿದ್ದಕ್ಕೆ ಹೆದರಬೇಡ. ನಿನ್ನನ್ನು ಬಲವಂತಪಡಿಸುವುದಿಲ್ಲ. ಪರಸ್ಪರ ಆಸರೆಯಾಗಬಹುದು ಎಂದು ಅಮ್ಮ ಕೇಳಿದರು. ಅಷ್ಟೇ. ನಿನಗೆ ಇಷ್ಟವಿಲ್ಲದಿದ್ದರೆ ಈಗಿರುವಂತೆ ಇರೋಣ." ತನ್ನನ್ನು ಸಂಕಷ್ಟದಿಂದ ಪಾರು ಮಾಡಿದ, ತನ್ನ ಗೌರವ ಕಾಪಾಡಿದ ರಾಹುಲ್ನ ಮರ್ಯಾದಸ್ಥ ಗುಣ ಶ್ರೇಯಾಗೆ ದೊಡ್ಡ ಗೌರವ ಮೂಡಿಸಿತು. ಆಕೆ ಮಾರನೇ ದಿನ ಅಮ್ಮನ ಬಳಿ ಬಂದು, "ಅಮ್ಮ, ನನಗೆ ಈ ಮದುವೆಗೆ ಸಮ್ಮತವಿದೆ. ರಾಹುಲ್ ಅವರಂತಹ ವ್ಯಕ್ತಿ ಸಿಗುವುದು ನನ್ನ ಭಾಗ್ಯ" ಎಂದಳು. ಮರುದಿನವೇ ರಾಹುಲ್ ಮತ್ತು ಶ್ರೇಯಳ ಮದುವೆ ಬಹಳ ಸರಳವಾಗಿ ನೆರವೇರಿತು. ಕಾನೂನುಬದ್ಧವಾಗಿ ಹತ್ತಿರದ ಕೆಲವು ಬಂಧುಗಳ ಸಮ್ಮುಖದಲ್ಲಿ ಮದುವೆಯಾಯಿತು. ಸುರೇಶ್ ರಸ್ತೆಯಲ್ಲಿ ಬಿಟ್ಟು ಹೋದಾಗ ಪ್ರಾರಂಭವಾದ ಕಣ್ಣೀರಿಗೆ ಅಲ್ಲಿ ಪೂರ್ಣವಿರಾಮ ಸಿಕ್ಕಿತು. ಸಂಜೆ ರಾಹುಲ್ ಶ್ರೇಯಳಿಗೆ ಒಂದು ಡೈರಿ ಕೊಟ್ಟು, "ಇದು ನಗರದ ದೊಡ್ಡ ಟೆಕ್ಸ್ಟೈಲ್ ಶಾಪ್ ಮಾಲೀಕರ ನಂಬರ್. ನಿನ್ನ ಹೊಲಿಗೆಯ ಬಗ್ಗೆ ಮಾತನಾಡಿದ್ದೇನೆ. ಅವರಿಗೆ ದೊಡ್ಡ ಆರ್ಡರುಗಳನ್ನು ಹೊಲೆಯಲು ನಂಬಿಕಸ್ಥರು ಬೇಕಿದ್ದರು.
ನೀನು ಮನೆಯಲ್ಲೇ ಇದ್ದು ಇದನ್ನು ಮಾಡಬಹುದು ಎಂದ. ಶ್ರೇಯಳ ಕಣ್ಣುಗಳು ತುಂಬಿ ಬಂದವು. ರಾಹುಲ್ ಆಕೆಯ ಕೈ ಹಿಡಿದು, ಹಳೆಯ ದುಃಖಗಳನ್ನೆಲ್ಲ ಮರೆತು ಬಿಡು ಶ್ರೇಯಾ, ಇನ್ಮುಂದೆ ನಿನ್ನ ಕನಸು ಮತ್ತು ಸ್ವಾಭಿಮಾನ ಕಾಪಾಡುವುದು ನನ್ನ ಕರ್ತವ್ಯ ಎಂದ. ಮೈಸೂರು ಸ್ಟೇಷನ್ನ ಸಿಮೆಂಟ್ ಬೆಂಚಿನಲ್ಲಿ ಅಳುತ್ತಿದ್ದ ಆ ಹಳೆಯ ಹುಡುಗಿ ಹೀಗಿರಲಿಲ್ಲ. ಭಯವಿಲ್ಲದೆ ದೊಡ್ಡ ಆತ್ಮವಿಶ್ವಾಸದಿಂದ ಶ್ರೇಯಾ ತನ್ನ ಹೊಸ ಜೀವನಕ್ಕೆ ಹೆಜ್ಜೆ ಇಟ್ಟಳು. ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಮನಸ್ಸಿನ ಮೌನ ಅಫಿಷಿಯಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನನ್ನನ್ನು ಬೆಂಬಲಿಸಿ. ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು.